ಐವರ ಕಾಂತೆ ಎನಿಸಿದೆ ಚಿಂತೆ ಕಳೆದ ಪರಿಭವ ಸವೆಸಿದೆ ಜೀವ ಕಳೆದ ಪರಿಭವ ಸವೆಸಿದೆ ಜೀವ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು. ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನು ನನ್ನ ಕಷ್ಟಗಳು ಕಳೆದವ, ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಚ್ಚೆಗೂ ಅಪಮಾನ. ವಿಧಾತ, ಈ ದ್ರೌಪದಿಯ ಲಲಾಟದಲ್ಲಿ ಇನ್ನ ಏನೇನು ಬರೆದಿರುವೆ ದೇವ, ಪ್ರಿಯತಮೆ ದೇವಿ ಶೋಕವೇಕೆ ಬಿಡು ಚಿಂತೆ ಮನದಿ ಬಿಡು ಚಿಂತೆ ಮನದಿ ಕಡಿದು ಆತ್ಮರವರನ್ನು ಒಲಿಸುವೆನು. ಶೋಕವೇಕೆ ಬಿಡು ಚಿಂತೆ ಮನದಿ ಬಿಡು ಚಿಂತೆ ಮನದಿ ಕಡಿದು ಆತ್ಮರವರನ್ನು ಒಲಿಸುವೆನು. ಎನ್ನೈರಿಗಳ ವರನ್ನು ತೆಗೆಯುವೆನು ಮನದಿ. ಸಿಗಿದವರ ಎದೆಯ ಬಗೆಯುತ್ತಲಿರುತ್ತಯ ವಿಧಿಗ್ರಂಥದಳು ನಿನ್ನ ಮುಡಿಗಟ್ಟಿಸುವೆನು. ಸಿಗಿದವರ ಎದೆಯ ಬಗೆಯುತ್ತಲಿರುತ್ತಯ ವಿಧಿಗ್ರಂಥದಳು ನಿನ್ನ ಮುಡಿಗಟ್ಟಿಸುವೆನು. ಪಾಂಡವರ ಪತ್ನಿ ಎಂದೆನಿಸಿದರೆಯೋ ಪಾಂಡವರ ಪತ್ನಿ ಎಂದೆನಿಸಿದರೆಯೋ ಕೆಚ್ಚದೆಯ ನಾರಿಯಂತಿರದೆ ಈ ಕೊರಿಯೋ ಕೆಚ್ಚದೆಯ ನಾರಿಯಂತಿರದೆ ಈ ಕೊರಿಯೋ. ಪ್ರಿಯತಮೆ ಶೋಕವೇಕೆ ಬಿಡು ಚಿಂತೆ ಮನದಿ ಬಿಡು ಚಿಂತೆ ಮನದಿ ಎನ್ನೈರಿಗಳ ವರನ್ನು ತೆಗೆಯುವನ ಚಳಂದಿ. ಏನಾಯಿತು ಈ ದಿನ ನಿನ್ನ ನಿಷ್ಕಾರಣಗಳಿಸಿರಲ್ಲ, ನನ್ನೊಡನೆ ತಿಳಿಸಬಾರದೆ ಪಾಂಚಾಲಿ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರ ಸ್ವಾಮಿ, ನಿಮ್ಮನ್ನು ಆರಾಧನದ ವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು. ಇಂತಹ ನಿರ್ಭಾಗ್ಯ ಸ್ತ್ರೀ ಜಾತಿಯನ್ನು ನೀನೇ
ಒಳಬೇಡ 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 ಸ್ತ್ರೀಯರ ಪರಾಧೀನತೆ ನಮ್ಮ ಸಮಾಜದ ನಿಯಮ. ಅದು ಅಲ್ಲದೆ ಭಗವತ್ ಸ್ವರೂಪರಾದ ಋಷಿಗಳು ಓಹೋ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕತನದಿಂದ ಆದ ಆ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅನಂತ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನ ಬಾಲಿ ಎಷ್ಟೋ ಬಾರಿ ಕೇಳಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಗೆ ನಿಷ್ಕಾರಣಗಳಿರ್ತೀರಿ ನನ್ನೊಡನೆ ತಿಳಿಸಬಾರದೆ ಪಾಂಚಾಲಿ? ತಿಳಿಸುವೆನು, ಆದರದರಿಂದಾಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬೆಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೀಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗೋದೋ ಏನು? ಆಗಲಾದರೂ ಈ ನಿನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೆಂದಳು ಪ್ರಭು. ಏನು ಮುಡಿಗಟ್ಟಬೇಕಷ್ಟೆಂದಳು. ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅಂತೋರ್ಜುನ ದೋರಕಿಂದ ಹಿಂತಿರುಗಿದಾಗಲಿಯೇ ಹೀಗಾಗಬಹುದೆಂದು ತಿಳಿದಿದ್ದೆ. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಕೇಳೇ ಭಾನುಮತಿ, ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ ಎಂದು. ಪ್ರಶ್ನೆಗೆ ಸರಿಯಾದ ಉತ್ತರ. ಇನ್ನೊಬ್ಬಳು ಜಾಣೆ. ಜಾಣೆ ಒದ್ದಾಡುವೆನು ಬಾಡಿ, ಜಾಣೆ ಒದ್ದಾಡುವೆನು ಬಾಡಿ, ಈ ಮನೆಯ ರಾಣಿ ನೀನೆ, ಈ ಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಒದ್ದಾಡುವೆನು ಬಾಡಿ. ನಿಜವಾಗಿಯೂ ಮುಡಿಯನ್ನು ಕಟ್ಟಿಸಿದ ಮುಡಿಯನ್ನು ಕಟ್ಟಿಸದಿಗನೆ
ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದೆ. ಇನ್ನ ಮುಗಿಸಿಲ್ಲ ಬಿಡು. ಪ್ರಭು, ಪ್ರಾಣೇಶ್ವರ, ಎಲ್ಲಿ ಬನ್ನಿ. ನೀವು ನನ್ನನ್ನು ಮುದ್ದಾಡಬೇಕಾದರೆ ಇನ್ನೂ ಸಮಯವಿದೆ ಪ್ರಭು. ಹೌದೇ? ಸಮಯವಿದೆ, ಪ್ರಭು. ಶೃಂಗಾರಕ್ಕೆ ಭೀಮಾ ನಿಜವಾಗಿಯೂ ಸತ್ಯವಾಗಿಯೂ ಪಾಂಚಾಲಿ ಯಾವಾಗ ಆ ಕೌರವರ ಶಿರವನ್ನು ನೀವು ಈ ಭೂಮಿಗುರುಳಿಸಿದಾಗ ಪ್ರಭು ಚೆಲ್ಲುತ್ತ ಸೇರುವೆ ಕಾಂತೆಯನ್ನು ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದ್ರೆ ಏನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನಾಗ್ನ ಧಾರಕರಲ್ಲವೇ? ನಾನು ಈಗ ಯಾರೋ ಆಜ್ಞಾಧಾರಕರಲ್ಲ. ನನ್ನನ್ನು ಕೇಳಿದವಳ ಪಾಂಚಾಲಿ, ನಾನು ಈಗ ಯಾರೋ ಆಜ್ಞಾಧಾರಕನೂ ಅಲ್ಲ.
ಶಾಂತಿಯನ್ನು ಬಯಸೋರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪರಾಯಣನಾದ ಧರ್ಮರಾಯನು ದುರ್ಯೋಧನನಂತ ಅಪರಾಧಗಳನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ, ಕ್ಷಮಿಸಲಾರೆ. ಅಗ್ರಜ ಪಾರ್ಥ ನೋಡು, ಸಂಧಿಯ ವಿಚಾರವನ್ನು ತಿಳಿದು ಭೀಮಸೇನನು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನಿಮ್ಮ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾರ್ಥ, ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ನನಗೆ ದೋಚುತ್ತಿರುವುದು. ಹಿಂದೆ ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಕಾರಣವೆಂದು. ಭೀಮಸೇನ, ನಿನ್ನ ಕೋಪವನ್ನು ಶಮನ ಮಾಡಲು ನನಗೊಂದು ಸಾರಿ ದುಶ್ಯವಾಗುತ್ತಿದೆ. ತಮ್ಮ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿರುವ ಬಿರುಗೋದಲ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ನಿಮ್ಮೆಲ್ಲರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದೇನೆ. ಇದನ್ನು ಈಗ ನಿಮ್ಮ ಇಬ್ಬರ ಸಮ್ಮುಖದಲ್ಲೇ ತಿಳಿಸುವುದು. ಈ ಸಂಧಿಯ ಸುದ್ದಿಯು ಈ ಸಂಧಿಯ ಪ್ರಸ್ತಾಪವನ್ನು ನಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನ ಅನುಮೋದಿಸಬಹುದು, ನಕುಲ ಸಹೋದರರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವುದು. ದರಿದ್ರ ಭಿಕ್ಷುಕರಂತೆ ಕಂಡ ಮನೆಯವರ ಬಾಗಿಲು ನಿಂತು ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರರು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಸುದ್ದಿಯು ನಿಮಗೆ ಸತ್ಯವಾಗಿ ಕಾಣಬಹುದು. ಅರ್ಜುನನ್ನು ಅನುಮೋದಿಸಬಹುದು, ನಕುಲ ಸಹೋದರರು ಸುಮ್ಮನಿರಬಹುದು. ಆದರೆ ಇನ್ನೊಂದು ಗಳಿಗೆ ನಾನು ಸಹಿಸತಕ್ಕನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಎರಡೇ ಸಂಪೂರ್ಣವಾಗಿ ಕುರುಕುಲವನ್ನು ನಾಶ ಮಾಡಬಲ್ಲರು. ನೀವು ನಿಶ್ಚಿತವಾಗಿ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಿ ನನಗೆ ತೋಚಿದಂತೆ ನಾನು ಮಾಡುವೆ. ಶಾಂತನಾಗು ಭೀಮಸೇನ, ಶಾಂತನಾಗು.
ನಿನ್ನ ಕೋಪವನ್ನು ಶಮನ ಮಾಡಲು ನನಗೊಂದು ಸಾರಿ ದುಸ್ಸಾಹವಾಗುತ್ತದೆ. ಶಾಂತನಾಗು ಸಹೋದರ, ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮಗಿಂತಲೂ ಹಿರಿಯವನು. ಆತನ ಮಾತಿಗೆ ವಿರುದ್ಧವಾಗಿ ನಾವು ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ದ್ರೌಪದಿ, ಪಾಂಚಾಲಿ, ಈ ರೀತಿಯ ಪ್ರಚೋದನಕರ ಮಾತುಗಳಿಂದ ಆಗುವ ಪ್ರಯೋಜನವಾದರೂ ಏನು? ಪಾಣಿನಿ ಮನದ ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸಿತು. ಶಾಂತಿ ರಕ್ಷಣೆ ಕ್ಷತ್ರಿಯ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂಥ ಘೋರ ಕರ್ಮವೆಂದು ನೀನು ತಿಳಿದೆಯಾ? ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಅಪೇಕ್ಷೆ ಪಟ್ಟರೆ ಮುಂದಿನ ಅವ್ಯಚಾರಕ್ಕೆ ನಾವು ದುಃಖಿಸಬೇಕಾಗುತ್ತದೆ. ಆದ್ದರಿಂದ ಈ ಸರ್ವ ಪ್ರಯತ್ನದಿಂದ ಸಂಧಿಯನ್ನು ಪ್ರಸ್ತಾಪಿಸುವುದು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸುವರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ. ಏನಿ ಕೋಲಾಹಲ ಅರ್ಜುನ, ನಾನಿನ್ನು ಹೊರಡುವೆನು. ಈ ಕೋಲಾಹಲ, ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವನ್ನು ನೀವೇ ಪುಂಜಿಸಿರಿ. ನನ್ನ ಪ್ರತಿಜ್ಞೆಯಂತೆ ನಾನು ನಡೆಯುವೆನು. ಪ್ರಭು, ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ದೇವ, ಪರಮಾತ್ಮ, ಅಣ್ಣ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ದೇವಾ ನಿದಯ ತೋರಿ ಬಾ, ನರದಾತ ದೇವಾ ನಿದಯ ತೋರಿ ಬಾ, ದೇವಾ ನಿದಯ ತೋರಿ ಬಾ, ದೇವಾ ನಿದಯ ತೋರಿ ಬಾ, ದೇವಾ ನಿದಯ ತೋರಿ ಬಾ.
ಪರಮಾತ್ಮ. ಅನುದಿನ ನಿನ್ನ ಗಣಪಾದವನು ಪರಮಾತ್ಮ. ಅನುದಿನ ನಿನ್ನ ಗಣಪಾದವನು ಅನುದಿನ ನಿನ್ನ ಕೃಷ್ಣ ಮಾಧವ ಅನುದಿನ ನಿನ್ನ ಗಣಪಾದವನು ಅನುದಿನ ನಿನ್ನ ಗಣಪಾದವನು ಗಣಸು ಮನಸ್ಸಿನ ಭಜಿಸುವೆ ಗಣಸು ಮನಸ್ಸಿನ ಭಜಿಸುವೆ ಮಾಧವ ಪರಮಾತ್ಮ ಪಾಂಡವರ ಪ್ರಣಾಮಗಳು ಸ್ವೀಕರಿಸು ದೇವಾ. ವಿಜಯಶಾಲಿಯಾಗು ಪಾಂಡಪುತ್ರರೇ. ಪರಮಾತ್ಮ ಧರ್ಮನಂದನ, ಹೋದ ಕಾರ್ಯವು ಏನಾಯ್ತು ದೇವಾ? ಓದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ಸಮರ್ಪಕವಾಗಿ ನಡೆಯಿತು ಧರ್ಮನಂದನ. ಸಂಧಿ ಸಭೆ ಸಂಧಿ ವಿಚಾರವು ನಡೆಯುತ್ತೆ ಅಷ್ಟೇ. ನಡೆಯಿತು ಧರ್ಮನಂದನ. ಪಾಂಚಾಲಿ, ಇನ್ನಿ ನನಗೆಲ್ಲಿರುವುದಕ್ಕೆ ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಿ ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚದಂತೆ ನಾನು ಮಾಡಿದೆ. ಪ್ರಭು ಸ್ವಲ್ಪ ತಡೆಯಿರಿ, ಅಣ್ಣನ ಮಾತು ಮುಗಿಲಿ. ನಿಮ್ಮಣ್ಣನ ಮಾತುಗಳು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಯದುಪತಿ ಸಭೆಯಲ್ಲಿ ಏನೇ ನಡೆಯಿತು ಯದುಪತಿ? ಧರ್ಮನಂದನ, ಯದುಪತಿ ನಾನು ನಿರೀಕ್ಷಿಸಿದಂತೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು ಧರ್ಮನಂದನ. ನಾನಿನ್ನು ತಡೆಯಲಾರ ಕುಣಿಪತಿ. ಹೊಂಚು ಹಾಕಿ ಸಂಚು ಮಾಡಿ ಕಿಚ್ಚನ್ನೆಬ್ಬಿಸುವ ಈ ನಿನ್ನ ಸಂಧಿಯ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತಿ. ಭೀಮಸೇನ, ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನೊಬ್ಬನೇ ಬಳೆತೊಟ್ಟು ಈಗ ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆ ಉಣಿಸಲು ಅವರಿಸುತ್ತಿರುವ ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೇಕಿಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗದಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ ಮುಂದೇನಾಯ್ತು ಪರಮಾತ್ಮ? ಧರ್ಮನಂದನ, ಪರಮಾತ್ಮ ನಿಮ್ಮ ಸಂದೇಶವನ್ನು ರಾಜ್ಯಸಭೆಯಲ್ಲಿ ತಿಳಿಸಿದನು. ಎಲ್ಲರೂ ಒಪ್ಪಿದರು ಧರ್ಮನಂದನ. ಯಾರು ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ಇನ್ನು ನನಗಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದಿದ್ದೇ ನಿನ್ನ ಇಚ್ಛೆ ಆಗಿಸು. ಸಾಧಿಸಿದೆ ಕೃಷ್ಣ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಅಗ್ರಸೇನಿ, ನೀನು ನಿರಾಸಳಾಗಬೇಡ. ಈ ಭೀಮನು ಬದುಕಿದ್ದರೆ ಎಂದಾದರೊಂದು ದಿನ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸು. ಇಲ್ಲಯ್ಯ ಭೀಮ, ನಿಜವಾಗಿಯೂ ನೀನು ಇಡಿಂಬಾಪತಿಯೇ ಸರಿ. ಇಲ್ಲವಾಗಿದ್ದಲ್ಲಿ ಆ ರಕ್ಕಸಿಯನ್ನಾಡಲು ಹೇಗೆ ತಾನೇ ಸಾಧ್ಯವಾಗುತ್ತಿತ್ತು? ನಾನು ಮೊದಲು ಹೇಳಲಿಲ್ಲವೇ, ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಆ ದುರ್ಯೋಧನ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರೋನು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಇದರ ಉದ್ದೇಶ ಸಂಧಿ ಆಗಿರಲಾರದು. ಹೇಳು ಹೇಳು, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈ ಕೊಟ್ಟು ಕ್ಷಣಕಾಲ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲೇ ಹೇಳಿಬಿಡು. ಹೇಳುವುದಿಲ್ಲ ಭೀಮಸೇನ.
ನೀನು ಕುಳಿತುಕೊಳ್ಳದ ಹೊರತು ಆ ಪ್ರಿಯವಾದ ಸಂದೇಶವನ್ನು ನಿನಗೆ ತಿಳಿಸುವುದಿಲ್ಲ. ಈ ಈ ಪರ್ಯಾಸ್ಯವೇಕೆ ಕೃಷ್ಣ? ಪರ್ಯಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಯ್ಯ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು. ಈಗಲಾದರೂ ಹೇಳು. ಅರ್ಜುನ, ಈಗ ಅದೇನು ಸ್ವಲ್ಪ ನಿನ್ನ ಸಮೀಪ ಬಿಡಯ್ಯ, ನಿನ್ನ ಸಮೀಪದಲ್ಲಿಡು. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನಾ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯ ಪರಮಾತ್ಮ? ಇದು ಪರ್ಯಾಸ್ಯವಲ್ಲ ಪ್ರಿಯ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬಿಡುವುದೋ ಇಲ್ಲವೋ ನೋಡೋಣ. ಭದ್ರವಾಗಿ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಭೀಮಸೇನ, ಆ ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ನಿಮ್ಮಣ್ಣನು ಹೇಳಿದಂತೆ ಈ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ? ಅಬ್ಬಾ, ಈಗ ನಿರ್ಭಯವಾಯಿತು. ಈಗ ಕೇಳಿರು. ಈ ದಿನ ರಾಜಸಭೆಯಲ್ಲಿ ಭೀಮನನ್ನು ಬಂಧಿಸಿರುವ ಹಗ್ಗವು ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಪರಮಾತ್ಮ. ದುರಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನಗಿಸಿದನು. ಭೀಮಾ, ಈ ಕಾರ್ಯ ಅವರಿಂದಲ್ಲದೆ ಮತ್ತೆ ಯಾರಿಂದ ಸಾಧ್ಯ? ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಆ ಶಿಖರವನ್ನೇ ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಪಡಿಸಿದರೆ ಆ ಕುಂದಿ ಕೌರವನು. ಅಗಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆದರೂ ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರ, ನೀವು ರಾಜ್ಯವನ್ನು ಪಡೆಯುವುದಾದರೆ ಅದು ರಣಾಂಗಣದಲ್ಲಿ, ವೀರರಧಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಾರಣದಲ್ಲಿ ಎಂದು ಹೇಳಿಯೇ ಬಿಟ್ಟ. ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಯುದ್ಧ ಪರಮಾತ್ಮ. ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನ ಪರಮಾತ್ಮ. ಸರ್ವರಿಂದ ಸಂಧಿಯ ಪ್ರಸ್ತಾಪವನ್ನು ಪ್ರಯತ್ನ ಮಾಡಿದನು ಪರಮಾತ್ಮ. ಅಗ್ರಜ, ಭೀಮಸೇನ, ಧನಂಜಯ, ಪಾಂಚಾಲಿ, ವಾಸುದೇವ, ನೀನು ಬಿಡಿಸುವುದಿಲ್ಲ ಬಿಡು. ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಮಹಾದೇವ್, ಎಲ್ಲಿ ಎಲ್ಲಿ ನನ್ನ ಕಥೆ? ಈಗ ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಲ್ಲೇ ಜನಿಸಿದ್ದೆ ಸತ್ಯವಾದರೆ, ವೀರಮಾತೆ ಕುಂತಿದೇವಿಯ ಸ್ತನಪಾನ ಮಾಡಿದ್ದೆ ನಿಜವಾದರೆ, ಮುಂದೆ ನಡೆಯಲಿರುವ ಭಯಂಕರವಾದ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಈ ನನ್ನ ಗದಾದಂಡದಿಂದ ಭಸ್ಮ ಮಾಡಿ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಮುಡಿಗಟ್ಟಿಸುವೆ. ನಂತರ ಅವನ ರಾಜಮುಕುಟವನ್ನು ಕಿತ್ತು ನೆಲಕ್ಕಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡಿ ಅವನ ತೊಡೆಯನ್ನು ಮುರಿಯದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವೆನೆ. ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವೆನೆ. ರಣದೊಳವರ ರಕ್ತಪಾನ ಮಾಡಲಿರುವೆನೆ. ರಣದೊಳವರ ರಕ್ತಪಾನ ಮಾಡಲಿರುವೆನೆ. ಭಕ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ.